ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಗ್ರಾಮ ದೇವತೆಗಳನ್ರಿ ಸೀಮೆ ಕಡೆ ಕರ್ಕೊಂಡು ಹೊಂಟಾರೋ. ಏನು ಸೀಮೆ ಕಡೆ ಕರ್ಕೊಂಡು ಹೊಂಟಾರಂತ ಕೇಳತ್ತೀರನೆ, ಅದನ್ನು ಸ್ಪಷ್ಟವಾಗಿ ಒಂದೊಂದು ಹೇಳ್ತಾನಂತ ನಡೀರಿ. ಈಗಾಗಲೇ ನಿಮಗೆ ಎಲ್ಲ ತರಹದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನಂತ್ರಿ. ಎಲ್ಲರೂ ಇಷ್ಟಪಟ್ಟ ನೋಡಿದ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರು ನೋಡಿಲ್ಲಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತಾನಂತ, ಎಲ್ಲದನ್ನು ಹೋಗಿ ಚೆಕ್ ಮಾಡಿರಿ. 11 ದಿನಗಳ ಕಾಲ ಜಾತ್ರೆ ಐತ್ರಿ. ನಾ ಇವಾಗ ತೋರಿಸೋದ 10ನೇ ದಿನದ ಜಾತ್ರೆ ಐತ್ರಿ. ಬೆಳಗಿನ ಜಾವ ಕೆಲವೊಂದಷ್ಟು ಪೂಜೆಗಳು ಆಚಾರ ವಿಚಾರಗಳನ್ನೆಲ್ಲ ಮಾಡಿರಿ. ಅವತ್ತಿನ ದಿನ ಸಂಪೂರ್ಣವಾಗಿ ಕಳೀತು ನೋಡ್ರಿ. ಕೊನೆಯ ದಿನ ಅಂತ ಊರಿನವರೆಲ್ಲ ಸೇರಿ ಅವತ್ತು ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ಬೆಳಗಿನಿಂದ ಹಿಡಿದ ಸಾಯಂಕಾಲದವರೆಗೂ ಅದ ಕಾರ್ಯಕ್ರಮ ಕಂಪ್ಲೀಟ್ ಆಯಿತು. ಅವ್ರವ್ರ ಮನೆಯಲ್ಲಿ ಹೆಂಗೆ ಪದ್ಧತಿ ಇರ್ತಾವಲ್ಲ ಆ ರೀತಿ ಎಲ್ಲರೂ ಬಂದು ಉಡಿ ತುಂಬಿದ್ರಿ. ನಾವು ಹೋಗಿ ಉಡಿ ತುಂಬಿದ್ದೇವಂತ ಅದನ್ನು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿರಿ, ಲಿಂಕ್ ಹಾಕಿರ್ತಾನಂತ. ಇನ್ನು ಇದೆಲ್ಲ ಮುಗಿದಿಂದ್ರಿ. ಎಲ್ಲ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ರಾತ್ರಿ ಹೊತ್ತ 10 ದೇವಿನ ಸೀಮೆಗೊಳಿಸೋದ ಅಂತ ಹೇಳ್ತಾರೆ. ಸೀಮೆ ಕಡೆ ಕರ್ಕೊಂಡು ಹೋಗ್ತಾರೋ. ಏನಿದು ಸೀಮೆ ಕಡೆ ಕರ್ಕೊಂಡು ಹೋಗ್ತಾರೋ ಅಂತ ಕೇಳತ್ತೀರೇನು? ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಊರೊರಗೆ ಅಗಸಿ ಬಾಗ್ಲು ಅಂತ ಕರಿತೀವಿ ನಾವು. ಅಲ್ಲಿಂದನ ದೇವ್ರನ್ನ ತಂದಿದ್ದೀವಿ ರೀ. ನೀವು ಫಸ್ಟ್ ವಿಡಿಯೋ ನೋಡಿದ್ರಿ ಅಂದರೆ ಈಗಿನ ಕೊನೆಯ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥಕತ್ರಿ. ಭಂಡಾರದ ಹೊನ್ನಾಟವನ್ನು ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡಿ ರಾತ್ರಿ 10:30 ಸುಮಾರಿಗೆ ನಮ್ಮ ಊರಾನ ಅಂತಂಬ್ರೆಲ್ಲ ಸೇರಿ ಇಬ್ಬರು ದೇವಿಗಳ ಪಾಲ್ಗೆ ಹೊತ್ಕೊಂಡು ಊರ ಹೊರಗೆ ಹೊಂಟಾರ ನೋಡ್ರಿ. ಜಾತ್ರೆ ಮಾಡಿದ್ರಂದ್ರೆ ಇಬ್ಬರು ದೇವತೆಗಳು ರಾವಾಗಿರ್ತಾರೋ ಅಂತ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹೇಳ್ತೇವೆ ನೋಡ್ರಿ. ಜಾತ್ರೆ ಮಾಡ್ರಿ ಇಬ್ಬರು ದೇವಿಗಳನ್ನ ಡೈರೆಕ್ಟಾಗಿ ಗುಡಿ ಒಳಗೆ ಕುಂಡ್ರಿಸೋದಿಲ್ಲ. ಹೊನ್ನಾಟವನ್ನು ಆಡಿ ರುದ್ರ ಅವತಾರ ಆಗಿರ್ತಾರೋ ದೇವತೆಗಳು, ಅವ್ರನ್ನ ಸೀಮೆ ಕಡೆ ಕರ್ಕೊಂಡು ಹೋಗಿ ವಾಪಸ್ ಊರಿ ಒಳಗೆ ಬಂದ ಗುಡಿ ಒಳಗೆ ರಾತ್ರಿ ಪ್ರತಿಷ್ಠಾಪನ ಮಾಡಿದರೆ ಶಾಂತ ಸ್ವರೂಪಳಾಗಿ ಗುಡಿ ಹೊರಗಿರ್ತಾರೋ ಅನ್ನೋದೊಂದು ನಂಬಿಕೆ ಐತಿ. ದೇವ್ರ ವಿಷಯದೊಳಗ್ರಿ ಒಂದಷ್ಟು ಕಾಣದ ಸತ್ಯಗಳನ್ನು ನಂಬಲೇಬೇಕಾಕತಿ ನೋಡ್ರಿ. ಎಷ್ಟು ನಗುತ್ತಾ ಬಂದ ನಗುತ್ತಾ ನಮ್ಮ ಅಂತಂಬ್ರ ಮತ್ತು ಹೊನ್ನಾಟವನ್ನು ಕೊನೆ ದಿನ ಆಡಿ ಕಳ್ಸತ್ತಾರು. ಅಂದರೆ ಗಣೇಶನ ಎಷ್ಟು ಖುಷಿಯಿಂದ ತರ್ತೇವಿ ನಾವು. 5 ದಿನ 11 ದಿನ ಇಟ್ಕೊಂಡು ಕಳಿಸ್ತೇವಲ್ಲ, ಅದೇ ರೀತಿ ಜಾತ್ರೆ ಮಾಡಿ ದೇವತೆಗಳನ್ನು ಕಳಿಸೋದೊಂದು ಪ್ರತೀತಿ ಐತಿ ನೋಡ್ರಿ. ಹೋಗುವಾಗ ಇಷ್ಟು ಖುಷಿಯಿಂದ ದೇವತೆಗಳು ಹೊಂಟಿದಾರೆ ನೋಡ್ರಿ. ಇನ್ನು ಬರೋ ಮುಂದೆ ಊರಿನವರು ಬರೋವ್ರನ್ನ ಯಾರೂ ನೋಡಬಾರ್ದು ಅಂಥೇಳಿ ಊರಾಗಿರುವಂಥ ಲೈಟ್ಗಳನ್ನು ಎಲ್ಲವನ್ನು ಕಳೆದು ಮತ್ತು ರಾತ್ರಿ ಎಲ್ಲ ಜೋಡಿಸ್ರಿ 11ನೇ ದಿನಕ್ಕೆ ಗುಡಿ ಒಳಗೆ ಇಷ್ಟು ಚಂದ ರೆಡಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ನೋಡ್ರಿ. ಇನ್ನು ಶಾಂತ ಸ್ವರೂಪರಾಗಿ ಇಬ್ಬರು ದೇವತೆಗಳು ಊರನ್ನು ಕಾಯ್ತಾರೆ ನೋಡ್ರಿ. ದ್ಯಾಮಮ್ಮ ಮತ್ತು ದುರ್ಗಮ್ಮ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ರೀ.